ಕೂಡ ಈಗ ಯಾವ ರೀತಿಯಾದಂಥ ಸಂಕಟವನ್ನ ಮುಖ್ಯಮಂತ್ರಿಗಳಿಗೆ ತಂದಿಡ್ತಾ ಇದೆ ಅನ್ನೋದು ಒಂದು ಕಡೆಗೆ. ಮೂಡ ಹಗರಣ ಸಂಕಷ್ಟ ಎದುರಿಸ್ತಾ ಇರುವಂಥ ಸಿಎಂ ಅವರಿಗೆ ಮತ್ತೊಂದು ಶಾಕ್. ಕಾರಣ ಮತ್ತೊಂದು ಜಮೀನು ವಿಚಾರದಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರು ಮತ್ತೊಂದು ದೂರನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗಿದೆ. ಮೂಡಾದಿಂದ ಸಿಎಂ ಪತ್ನಿ 14 ನಿವೇಶನ ಪಡೆದ ಪ್ರಕರಣದಲ್ಲಿ ಈಗ ಸಂಕಷ್ಟ ಅಂತಿದ್ದಾರೆ. ಕೆಸರೆ ಗ್ರಾಮದ ಜಮೀನಿನ ಸಂಬಂಧ ಮೈಲಾರಯ್ಯನ ಮಗಳಿಂದ ದೂರು ದಾಖಲಾಗಿದೆ. ದೇವರಾಜು ಅಣ್ಣನ ಮಗಳು ಜಮುನಾರಿಂದ ದೂರು ದಾಖಲಾಗಿರೋದು. ಸಿದ್ದರಾಮಯ್ಯ ತಮ್ಮದು ಅಂತ ಹೇಳ್ತಾ ಇರೋ ಜಮೀನಿನ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಅದೇ 3 ಎಕರೆ 16 ಗುಂಟೆ. ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಿದ್ದಾರೆ ಜಮುನಾ ಅವರು. ಮೂಡ ಹಗರಣ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಸಿಎಂಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗಿದೆ. ತಮ್ಮದು ಅಂತ ಹೇಳ್ತಾ ಇರುವಂಥ ಜಮೀನೇನಿದೆ ಆ ವಿಚಾರದಲ್ಲಿ ಈಗ ದೂರನ್ನ ದಾಖಲು ಮಾಡಿದ್ದಾರೆ ಜಮುನಾ ಅನ್ನೋರು. ಒಂದು ಕಡೆಗೆ ಮೂಡ ಹಗರಣ, ಇನ್ನೊಂದು ಕಡೆಗೆ ಮತ್ತೊಂದು ಸಂಕಷ್ಟ. ಈಗ ಸಿಎಂ ಪತ್ನಿ ಪಾರ್ವತಮ್ಮ ಅವರಿಗೆ ಮತ್ತೊಂದು ಕಾನೂನು ಸಂಕಷ್ಟ ಈಗ ತಗಲು ಹಾಕೊಳ್ತಾ ಇದೆ. ಯಾಕೆ ಅಂತಂದರೆ ಯಾವುದು ತಮ್ಮ ಜಮೀನು ಅಂತ ಹೇಳ್ತಾ ಇದ್ರು ಅದರ ವಿಚಾರದಲ್ಲಿ ಈಗ ದಾವೆ ಹೂಡಿದ್ದಾರೆ, ಅದು ತಮ್ಮದು ಅಂತ ಹೇಳಿ. ಈಗ ಕೆಸರೆ ಗ್ರಾಮದ ಜಮೀನಿನ ಸಂಬಂಧ ಮೈಲಾರಯ್ಯನ ಮಗಳಿಂದ ಈಗ ದೂರು ದಾಖಲಾಗಿರೋದು. ನನ್ನ ಸಹೋದ್ಯೋಗಿ ಮೈಸೂರು ಪ್ರತಿನಿಧಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಇದೇ ಪ್ರಶ್ನೆ ಆರಂಭದಿಂದಲೂ ಕೂಡ ಕಾಡ್ತಾ ಇದ್ದಿದ್ದು. ಅಣ್ಣ ತಮ್ಮಂದಿರ ಯಾರೂ ಕೂಡ ಈ ವಿಚಾರದಲ್ಲಿ ತಲೆನೇ ಹಾಕ್ತಾ ಇಲ್ಲ, ಯಾರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ. ಈ 3 ಎಕರೆ 16 ಗುಂಟೆ ಅದೇ ಪ್ರಕರಣ 3 ಎಕರೆ 16 ಗುಂಟೆನಾ ಅಥವಾ ಇದು ಬೇರೆ ಜಮೀನಾ? ಇಲ್ಲ, ಇದು ಅದೇ 3 ಎಕರೆ 16 ಗುಂಟೆಗೆ ಸಂಬಂಧಪಟ್ಟಂತದ್ದು. ಈ ಒಂದು ಪ್ರಕರಣದಲ್ಲಿ ಏನು ಆಗಿರುವಂತಹ ದೇವರಾಜ್ ಏನಿದ್ದಾರೆ, ದೇವರಾಜ್ ಅವರ ಅಣ್ಣ ಮೈಲಾರಯ್ಯ ಈಗ ಇಲ್ಲ, ಮೈಲಾರಯ್ಯನ ಮಗಳು ಜಮುನಾ ಈಗ ಈ ಒಂದು ಸಿವಿಲ್ ದಾವೆಯನ್ನ ಹೂಡಿರುವಂತಹದ್ದು. ಅವರ ಪ್ರಕಾರವಾಗಿ ಯಾರು ದೇವರಾಜ್ ಅನ್ನುವ ಅಂದ್ರೆ ಅವರ ಚಿಕ್ಕಪ್ಪನೇ ಈ ರೀತಿಯಾಗಿ ಏನು ಜಮೀನಿಗೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಮಾರಾಟವನ್ನ ಮಾಡಿದ್ದಾರೆ. ಅಕ್ರಮವಾಗಿ ಇದೆಲ್ಲ ವಹಿವಾಟುಗಳು ಕೂಡ ನಡೆದಿದ್ದಾವೆ. ಈ ಜಮೀನು ತಮಗೆ ಸೇರಬೇಕಾಗಿದ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಿರುವಂತದ್ದು. ಅದರಲ್ಲಿ ಈಗ ಪಾರ್ಟಿಯಾಗಿ ಪಾರ್ವತಮ್ಮ ಸಿದ್ದರಾಮಯ್ಯನವರನ್ನು ಕೂಡ ಮಾಡಲಾಗಿದೆ. ಜೊತೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರನ್ನು ಕೂಡ ಅದಕ್ಕೆ ಪಾರ್ಟಿಯಾಗಿ ಮಾಡಲಾಗಿದೆ. ಅಲ್ಲಿಗೆ ಇದು ಮತ್ತೊಂದು ರೀತಿಯ ಸಂಕಷ್ಟ. ಮೂಲತಃವಾಗಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾವೆಗಳಿದ್ದು, ಕೆಲವೊಂದಿಷ್ಟು ಕುಟುಂಬಸ್ಥರಲ್ಲೇ ವಿರೋಧಗಳಿದ್ದು ಅನ್ನುವಂತಹದ್ದು ಆರಂಭಿಕವಾಗಿ ಕೇಳಿ ಬರ್ತಾ ಇದ್ದಂತಹ ಮಾಹಿತಿಗಳು. ಅಂದ್ರೆ ಮೈಲಾರಯ್ಯ ಮತ್ತು ದೇವರಾಜ್ಗೆ ಇದು ದೇವರಾಜ್ ಅವರ ಸ್ವಯಾರ್ಜಿತ ಆಸ್ತಿ ಅಲ್ಲ, ದೇವರಾಜ್ ಅವರ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಅಣ್ಣ ತಮ್ಮಂದ್ರು ಎಲ್ಲರದು ಸೈನ್ ಬೇಕಾಗುತ್ತೆ. ಆದ್ರೆ ದೇವರಾಜ್ ಅವರು ಮಾತ್ರ ಇದನ್ನ ಮಲ್ಲಿಕಾರ್ಜುನ ಅಂದ್ರೆ ಸಿದ್ದರಾಮಯ್ಯನವರ ಬಾಮೈದಗೆ ಮಾರಿದ್ದಂಥದ್ದು. ಹಾಗಾಗಿನೇ ಅದ್ರ ಬಗ್ಗೆ ಹಲವು ಅನುಮಾನಗಳು ಕೂಡ ಎದುರಾಗಿದ್ವು. ಆದ್ರೆ ಈಗ ಮೈಲಾರಯ್ಯರ ಮಗಳು ಜಮುನಾ ಅವರು ಈಗ ತಾವೇ ಹೂಡಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್, ಕೆಸರೆ ಗ್ರಾಮದ 3.16 ಗುಂಟೆ ಜಮೀನಿದೆ. ಅದರ ಮೂಲ ಜಮೀನಿಗೆ ಸಂಬಂಧಪಟ್ಟಂತೆಯೇ ಇನ್ನೂ ಕೂಡ ಕೆಲವೊಂದಿಷ್ಟು ವ್ಯಾಜ್ಯಗಳು ಇರುವಂತದ್ದು ಮತ್ತು ಅದಕ್ಕೆ ಕುಟುಂಬಸ್ಥರುಗಳ ವಿರೋಧಗಳು ಇರುವಂತದ್ದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.